ಸ್ನೇಹಿತರೆ ನಮಸ್ಕಾರ. ಮಂಡ್ಯದಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜನೆಯಾಗಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸಾಹಿತ್ಯ ಸಮ್ಮೇಳನ ನಡೆಯುವಂಥ 3 ದಿನಗಳಲ್ಲಿ ಊಟ ತಿಂಡಿ ವ್ಯವಸ್ಥೆ ಇರುತ್ತೆ. ಸಮ್ಮೇಳನ ಯಾವಾಗಲೇ ನಡೀಲಿ, ಎಲ್ಲೇ ನಡೀಲಿ, ಸಮ್ಮೇಳನದಲ್ಲಿ ಏನೇನು ಚರ್ಚೆಗಳಿರ್ತದೆ, ಯಾವ ಗೋಷ್ಠಿಗಳಿರ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಊಟ ತಿಂಡಿಗಳಲ್ಲಿ ಏನೇನು ಐಟಮ್ ಇರುತ್ತೆ ಅನ್ನೋದು ಜನಕ್ಕೆ ಜಾಸ್ತಿ ಗೊತ್ತಿರುತ್ತೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ, ಸಮ್ಮೇಳನದಲ್ಲಿ ಇರ್ತಕ್ಕಂಥ ಗೋಷ್ಠಿಗಳು ಯಾವುದು, ಅದರ ಪ್ರಾಮುಖ್ಯತೆ ಏನು, ಏನೇನು ಚರ್ಚೆ ನಡೀತಾ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಊಟ ತಿಂಡಿಲಿ ಏನೇನು ಐಟಮ್ ಇರುತ್ತೆ ಅನ್ನೋದನ್ನೇ ನಮ್ಮ ಬಹುತೇಕ ಟಿ ವಿ ಚಾನೆಲ್ಗಳು ಚರ್ಚೆ ಮಾಡೋದ್ರಿಂದ ಸಹಜವಾಗಿ ಜನಕ್ಕೂ ಊಟ ತಿಂಡಿ ಬಗ್ಗೆನೇ ಜಾಸ್ತಿ ಗೊತ್ತಿರ್ತಕ್ಕಂಥ ಒಂದು ಸನ್ನಿವೇಶ ಇದೆ. ಇದು ನಮ್ಮ ಬಹುತೇಕ ಟಿ ವಿ ಚಾನೆಲ್ಗಳ ದೊಡ್ಡ ಲಿಮಿಟೇಷನ್ ಕೂಡ ಹೌದು. ಈ ಒಂದು ಕಾರಣಕ್ಕೇ ಎಲ್ಲೇ ಸಮ್ಮೇಳನ ನಡೆದಾಗಲೂ ಸಮ್ಮೇಳನ ಶುರುವಾಗೋಕ್ಕೆ ಒಂದು ವಾರ ಮುಂಚೆನೇ ಊಟ ತಿಂಡಿ ಬಗ್ಗೆ ಚರ್ಚೆ ಶುರುವಾಗಿರುತ್ತೆ. ಆದರೆ ಈ ಬಾರಿ ಮಂಡ್ಯದಲ್ಲಿ ನಡೀತಾ ಇರ್ತಕ್ಕಂಥ ಸಮ್ಮೇಳನ ಏನಿದೆ, ಇಲ್ಲಿ ಮಾತ್ರ 1.5 ತಿಂಗಳು ಮುಂಚೆನೇ ಊಟ ತಿಂಡಿ ಬಗ್ಗೆ ಚರ್ಚೆ ಶುರುವಾಗಿದೆ. ಯಾಕೆ ಅಂತಂದರೆ, ಮಂಡ್ಯದ ಅನೇಕ ಗೆಳೆಯರು ಸೇರಿಕೊಂಡು ಈ ಬಾರಿ ಸಮ್ಮೇಳನದ ಊಟ ಉಪಹಾರ ಏನಿದೆ ಅಲ್ಲಿ ಸಸ್ಯಾಹಾರದ ಜೊತೆಗೆ ಮಾಂಸಾಹಾರ ಇಷ್ಟಪಡುವವರಿಗೆ, ಮಾಂಸಾಹಾರಿಗಳಿಗೆ ಮಾಂಸಾಹಾರದ ವ್ಯವಸ್ಥೆಯೂ ಆಗಬೇಕು ಅನ್ನುವ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ. ಮತ್ತು ಆಹಾರದಲ್ಲಿ ತಾರತಮ್ಯ ಮಾಡಬಾರ್ದು, ಎಲ್ಲ ಆಹಾರಗಳು ಒಂದೇ, ಹಾಗಾಗಿ ಮಾಂಸಾಹಾರದ ವ್ಯವಸ್ಥೆಯನ್ನು ಮೊದಲ ಬಾರಿಗೆ ಮಾಡಲೇಬೇಕು ಅಂತ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ. ಆ ಬೇಡಿಕೆ ಮುಂದಿಟ್ಟುಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸಾರಿ ಸಮ್ಮೇಳನ ಶುರುವಾಗೋಕ್ಕೂ 1.5 ತಿಂಗಳು ಮುಂಚೆನೇ ಊಟ ತಿಂಡಿ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾಯಿದೆ. ಮಂಡ್ಯದ ಗೆಳೆಯರು, ಅನೇಕ ಚಿಂತಕರು, ಹೋರಾಟಗಾರರು ಎಲ್ಲರೂ ಸೇರಿಕೊಂಡು ಮಂಡ್ಯದ ಉಸ್ತುವಾರಿ ಸಚಿವರಿಗೆ, ಶಾಸಕರಿಗೆ, ಸಾಹಿತ್ಯ ಪರಿಷತ್ ಅಧ್ಯಕ್ಷರಿಗೆಲ್ಲರಿಗೂ ಕೂಡ ಆಹಾರ ತಾರತಮ್ಯ ಬೇಡ, ಈ ಬಾರಿ ಸಮ್ಮೇಳನದಲ್ಲಿ ಮಾಂಸಾಹಾರಕ್ಕೂ ವ್ಯವಸ್ಥೆ ಮಾಡಬೇಕು ಅಂತೇಳಿ ಬೇಡಿಕೆಯನ್ನು ಸಲ್ಲಿಸಿದ್ದಾರೆ. ಅಷ್ಟಲ್ಲದೆ ಎಲ್ಲ ಗೆಳೆಯರು ಸೇರಿಕೊಂಡು ಬಾಡೂಟ ಬಳಗ ಮಂಡ್ಯ ಅಂತ ವಾಟ್ಸಪ್ ಗ್ರೂಪ್ಗಳನ್ನ ಮಾಡಿಕೊಂಡು, ಅದೇ ರೀತಿ ಬಾಡೂಟ ಬಳಗ ರಾಮನಗರ, ಹೀಗೆ ಹಲವಾರು ಊರುಗಳ ಹೆಸರಿನಲ್ಲಿ ಆಯಾ ಊರುಗಳ ಸ್ನೇಹಿತರೆಲ್ಲ ಸೇರಿಕೊಂಡು ವಾಟ್ಸಪ್ ಗ್ರೂಪ್ಗಳನ್ನ ಮಾಡಿಕೊಂಡು ಅಲ್ಲಿ ಹೋರಾಟದ ರೂಪುರೇಷೆಗಳನ್ನ ಕಟ್ತಾ ಇದ್ದಾರೆ. ಅಷ್ಟಲ್ಲದೆ ಅಕಸ್ಮಾತ್ ಇಷ್ಟೆಲ್ಲ ಹೋರಾಟದ ಹೊರತಾಗಿಯೂ ಸಮ್ಮೇಳನದಲ್ಲಿ ಮಾಂಸಾಹಾರದ ವ್ಯವಸ್ಥೆ ಆಗಿಲ್ಲ ಅಂತಂದರೆ ತಾವುಗಳೇ ಖರ್ಚಾಕ್ಕೊಂಡು ಮಾಂಸಾಹಾರದ ವ್ಯವಸ್ಥೆ ಮಾಡಬೇಕು, ಬಾಡೂಟದ ವ್ಯವಸ್ಥೆ ಮಾಡಬೇಕು ಅನ್ನೋ ತೀರ್ಮಾನವನ್ನು ಕೂಡ ತಗೊಂಡಿದ್ದಾರೆ. ಇದಕ್ಕೆ ಬೆಂಬಲವಾಗಿ ಅನೇಕರು ಬೇರೆ ಬೇರೆ ಊರುಗಳವರು ಕೂಡ, ಮಂಡ್ಯದ ಹೊರತುಪಡಿಸಿ ಬೇರೆ ಊರವರು ಕೂಡ, ನಾನು 1-2 ನಾಟಿ ಕೋಳಿ ಸ್ಪಾನ್ಸರ್ ಮಾಡ್ತೀನಿ ಅಂತ ಕೆಲವರು, ಇನ್ನು ಕೆಲವರು ನಾನೊಂದು 5 kg ಮಟನ್ ಸ್ಪಾನ್ಸರ್ ಮಾಡ್ತೀನಿ. ಈ ರೀತಿ ಎಲ್ಲರೂ ಸೇರಿಕೊಂಡು ಅಕಸ್ಮಾತ್ ಸಮ್ಮೇಳನದಲ್ಲಿ ಪರಿಷತ್ತೇನೆ ಬಾಡೂಟದ ವ್ಯವಸ್ಥೆ ಮಾಡಲಿಲ್ಲ ಅಂತಂದರೆ ನಾವೇ ಅದನ್ನು ಮಾಡೋದ್ರ ಮೂಲಕ ನಮ್ಮ ಪ್ರತಿಭಟನೆಯನ್ನು ದಾಖಲಿಸೋಣ ಅನ್ನೋ ನಿರ್ಧಾರಕ್ಕೂ ಕೂಡ ಬಂದಿದ್ದಾರೆ. ಇದ್ರ ಮಧ್ಯೆ ಸಾಹಿತ್ಯ ಪರಿಷತ್ತು ಸಮ್ಮೇಳನಕ್ಕೆ ಸಂಬಂಧಪಟ್ಟಂತೆ ನೀತಿ ನಿಯಮಗಳನ್ನ ವೆಬ್ಸೈಟಲ್ಲಿ ಹಾಕ್ತು. ಹಂಗೆ ಹಾಕುವಾಗ ಒಂದು ಕಡೆ ಮಾಂಸಾಹಾರ, ಮದ್ಯಪಾನ ಮತ್ತು ತಂಬಾಕನ್ನು ನಿಷೇಧಿಸಲಾಗಿದೆ ಅಂತ ಹಾಕಿತ್ತು. ಹೀಗೆ ಹಾಕೋದ್ರ ಮೂಲಕ ತಾನು ಎಷ್ಟು ಇನ್ಸೆನ್ಸಿಬಲ್ ಆಗಿದ್ದೀನಿ, ಈ ನಾಡಿನ ಬಹುಸಂಖ್ಯಾತರ ಒಂದು ರೀತಿ ರಿವಾಜುಗಳ ಕುರಿತಂತೆ ನಾನೆಷ್ಟು ಇನ್ಸೆನ್ಸಿಬಲ್ ಆಗಿದ್ದೀನಿ ಅಂತ ತೋರಿಸ್ಕೊಳ್ತು. ಆದರೆ ಅದಕ್ಕೆ ಭಾರೀ ಪ್ರತಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಆ ಒಂದು ನೀತಿ ನಿಯಮಗಳ ಲಿಸ್ಟಿಂದ ಮಾಂಸಾಹಾರನ ತೆಗೆದಾಕ್ತು. ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಏನು ಅಂತಂದರೆ, ಈ ಸಮ್ಮೇಳನದಲ್ಲಿ ಮಾಂಸಾಹಾರವೂ ಇರಲಿ ಅಂತ ಕೇಳ್ತಾ ಇರ್ತಕ್ಕಂಥವ್ರು ಕೇವಲ ಮಂಡ್ಯದ ಜನತೆ ಮಾತ್ರ ಅಲ್ಲ, ಕರ್ನಾಟಕದ ಅನೇಕ ಊರುಗಳಿಂದ ಅನೇಕ ಜನ ಹೌದು ಮಾಂಸಾಹಾರ ಇರಬೇಕಾದ್ದು ಸರಿಯಾದ ಕ್ರಮ ಅಂತ ಕೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅನೇಕ ಸಸ್ಯಾಹಾರಿಗಳೂ ಕೂಡ, ಮೊಟ್ಟೆಯನ್ನೂ ತಿನ್ನದ ಪ್ಯೂರ್ ವೆಜಿಟೇರಿಯನ್ಸೂ ಕೂಡ ಮಂಡ್ಯ ಸಮ್ಮೇಳನದಲ್ಲಿ ಮಾಂಸಾಹಾರವು ಇರಲಿ ಅಂತ ಕೇಳ್ತಾ ಇರ್ತಕ್ಕಂಥ ಸರಿಯಾದ ಬೇಡಿಕೆ ಆಗಿದೆ, ಇರಲಿ ಮಾಂಸಾಹಾರ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಕೆಲವರು ಮಾಂಸಾಹಾರಿಗಳೇ ಇಲ್ಲ ಸಸ್ಯಾಹಾರ ಮಾತ್ರ ಇರಬೇಕು, ಈ ಥರ ಪಬ್ಲಿಕ್ ಫಂಕ್ಷನ್ಗಳಲ್ಲಿ, ಪಬ್ಲಿಕ್ ಪ್ರೋಗ್ರಾಮ್ಗಳಲ್ಲಿ ಮಾಂಸಾಹಾರ ಇರೋದು ಬೇಡ. ಯಾಕೆ ಅಂತಂದರೆ ಮಾಂಸಾಹಾರ ಕೊಳಕು, ಕ್ಲೀನ್ಲಿನೆಸ್ ಮೇಂಟೈನ್ ಮಾಡೋಕ್ಕಾಗಲ್ಲ. ಅಷ್ಟಲ್ಲದೆ ಮಾಂಸಾಹಾರ ಏರ್ಪಡಿಸಿದಾಗ ಅಲ್ಲಿ ಗಲಾಟೆಗಳಾಗ್ತವೆ, ಜೊತೆಗೆ ಮಾಂಸಾಹಾರ ಏರ್ಪಡಿಸಿದ್ರೆ ತುಂಬ ಖರ್ಚಾಗುತ್ತೆ. ಈ ರೀತಿ ಅನೇಕ ಕಾರಣಗಳನ್ನ ಕೊಟ್ಟು ಕೆಲವು ಮಾಂಸಾಹಾರಿಗಳನ್ನೇ ಇಲ್ಲ ಮಾಂಸಾಹಾರ ಬೇಡ, ಸಸ್ಯಾಹಾರ ಮಾತ್ರ ಇರಲಿ ಎಂದಿನಂತೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಮಧ್ಯೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮಹೇಶ್ ಜೋಶಿಯವರು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಂಥ ಪ್ರೆಸ್ ನೋಟ್ನಲ್ಲಿ ಏನು ಹೇಳ್ತಾರೆ ಅಂತಂದರೆ, ಆಹಾರಕ್ಕೂ ಸಮ್ಮೇಳನಕ್ಕೂ ಸಂಬಂಧ ಇಲ್ಲ, ಏನಿದ್ರೂ ಯಾವ ಆಹಾರ ಇರಬೇಕು ಅನ್ನೋದನ್ನು ಇಲ್ಲಿ ಆಹಾರ ಸಮಿತಿ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ದಾರೆ. ಈ ಎಲ್ಲ ಹಿನ್ನೆಲೆ ಒಳಗಡೆ ಈ ಸಮ್ಮೇಳನದಲ್ಲಿ ಮಾಂಸಾಹಾರ ಇರಲೇಬೇಕಾ? ಮಂಡ್ಯದ ಗೆಳೆಯರು ಏನು ಒಂದು ಬೇಡಿಕೆಯನ್ನು ಎತ್ತಿದ್ದಾರೆ, ಅದು ಸರಿನಾ ಅಥವಾ ತಪ್ಪಾ? ಮತ್ತು ಮಹೇಶ್ ಜೋಶಿಯವರ ಪ್ರೆಸ್ ನೋಟ್ ಏನಿದೆ, ಪ್ರೆಸ್ ಸ್ಟೇಟ್ಮೆಂಟ್ ಏನಿದೆ, ಇದು ಟೆಕ್ನಿಕಲ್ ಇಶ್ಯೂ ಮಾತ್ರನಾ ಅಥವಾ ಇದರಿಂದ ಏನಾದರೂ ಹುನ್ನಾರ ಇದೆಯಾ?
ಈ ಎಲ್ಲವುಗಳನ್ನು ಕೂಡ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈ ಚರ್ಚೆ ಮಾಡಬೇಕಾದ್ರೆ ನಾವು ಇದನ್ನ ಸಾಹಿತ್ಯದ ಹಿನ್ನೆಲೆ ಒಳಗಡೆನೆ ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನ ಪಡೋಣ. ನಿಮಗೆಲ್ಲ ಗೊತ್ತಿದೆ, ಸಾಹಿತ್ಯ ಅಂದಾಗ ಕತೆ, ಕಾವ್ಯ, ಕಾದಂಬರಿ, ನಾಟಕ ಇತ್ಯಾದಿ. ಸಾಹಿತ್ಯ ಏನು ಮಾಡುತ್ತೆ ನಮಗೆ? ಸಾಹಿತ್ಯ ನಮ್ಮೆಲ್ಲರ ಬದುಕಿನ ಎಲ್ಲ ಸಮಸ್ಯೆಗಳನ್ನು, ವೈಯಕ್ತಿಕ ಸಮಸ್ಯೆಗಳನ್ನು ಪರಿಹಾರ ಮಾಡದೆ ಹೋದರೂ ಕೂಡ ಮನುಷ್ಯ ಒಟ್ಟಾರೆಯಾಗಿ ಹೇಗೆ ಬದುಕಬೇಕು ಅನ್ನೋದನ್ನು ಸಾಹಿತ್ಯ ಹೇಳುತ್ತೆ. ಇನ್ನೂ ಸರಳವಾಗಿ ಹೇಳೋದಾದರೆ, ನಮ್ಮ ಸಮಾಜದಲ್ಲಿ ಅನೇಕ ಆಚರಣೆಗಳು ನಡ್ಕೊಂಬಂದಿರ್ತವೆ, ಅನೇಕ ರೀತಿಯ ನಂಬಿಕೆಗಳು ನಡ್ಕೊಂಬಂದಿರ್ತವೆ. ಈ ರೀತಿಯ ಆಚರಣೆಗಳು ಸಮಾಜದಲ್ಲಿ ನಡ್ಕೊಂಬಂದಿರ್ತವೋ, ಈ ರೀತಿಯ ನಂಬಿಕೆಗಳೇನು ನಡ್ಕೊಂಬಂದಿರ್ತವೋ, ಇವುಗಳಲ್ಲಿ ಅನೇಕ ಆಚರಣೆಗಳು ಅಮಾನವೀಯ ಆಗಿರ್ತವೆ, ತಪ್ಪಾದ ನಂಬಿಕೆಗಳು, ತಪ್ಪಾದ ಆಚರಣೆಗಳಾಗಿರ್ತವೆ. ಈ ರೀತಿ ಸಮಾಜದಲ್ಲಿರ್ತಕ್ಕಂಥ ತಪ್ಪು ನಡಾವಳಿಗಳೇನಿರ್ತವೆ, ಇದನ್ನು ಸಾಹಿತ್ಯ ಎತ್ತಿ ತೋರಿಸ್ತಾ ಇರ್ತದೆ. ಈ ಆಚರಣೆ ತಪ್ಪು, ಈ ನಂಬಿಕೆ ತಪ್ಪು, ಈ ರೀತಿ ಬದುಕ್ತಾ ಇರೋದು ಸಮಾಜವಾಗಿ ತಪ್ಪು ಅಂತ ಸಾಹಿತ್ಯ ಎತ್ತಿ ತೋರಿಸ್ತಾ ಇರ್ತದೆ. ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡೋದಾದರೆ, ಇವತ್ತಿಗೂ ಈ ಸಮಾಜದಲ್ಲಿ ಆಚರಣೆಯಲ್ಲಿದೆಯಲ್ಲ ಅಸ್ಪೃಶ್ಯತೆ, ಈ ಅಸ್ಪೃಶ್ಯತೆ ಆಚರಣೆ ಸರಿ ಅಂತಲೇ ನಂಬ್ಕೊಂಡು ಎಷ್ಟೋ ಜನ ಆಚರಿಸ್ತಾ ಇದ್ದಾರಲ್ಲ, ಅದನ್ನು ಸಾಹಿತ್ಯ ಸದಾಕಾಲ ಅಸ್ಪೃಶ್ಯತೆ ತಪ್ಪು, ಇದು ಅಮಾನವೀಯ ಅಂತ ಜನರಿಗೆ ತಿಳುವಳಿಕೆ ಮೂಡಿಸುವಂಥ ಕೆಲಸ ಮಾಡಿಕೊಂಡೇ ಬಂದಿದೆ. ಒಟ್ಟಾರೆಯಾಗಿ ಸಾಹಿತ್ಯ ಸಮಾಜದಲ್ಲಿ ಏನು ತಪ್ಪು ಏನು ಸರಿ ಅನ್ನೋದನ್ನು ಗುರುತಿಸ್ತಾ, ತಪ್ಪಾಗಿರೋದನ್ನು ತಪ್ಪು, ಇದನ್ನೇಗೆ ಸರಿ ಮಾಡ್ಕೋಬೇಕು ಅಂತ ಸಾಹಿತ್ಯ ತನ್ನದೇ ಆದ ರೀತಿಯಲ್ಲಿ ಹೇಳ್ತಾ, ಅದನ್ನು ಕಥೆ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ನಾಟಕ ಆಗಿರಬಹುದು, ಅಥವಾ ಕಾದಂಬರಿ ಆಗಿರ್ಬೋದು, ಅದ್ರ ಮೂಲಕ ಹೇಳ್ತಾ, ಅಥವಾ ಕೆಲವು ಸರಿ ನೇರವಾಗಿ ಲೇಖನಗಳ ಮೂಲಕ ಹೇಳ್ತಾ, ಕೆಲವು ಬಾರಿ ಸಾಹಿತಿಗಳು ನೇರವಾಗಿಯೇ ಮಾತಾಡ್ತಾ ಸಮಾಜ ಒಟ್ಟಾರೆಯಾಗಿ ಮಾನವೀಯ ದಿಕ್ಕಿನಲ್ಲಿ ಸಾಗುವಂತೆ ಏನು ಸಾಹಿತ್ಯ ಮಾಡ್ಕೊಂಬಂದಿದೆ, ಇದು ಸಾಹಿತ್ಯದ ಅತ್ಯಂತ ಮುಖ್ಯ ಕೊಡುಗೆ ಮತ್ತು ಸಾಹಿತ್ಯದ ಜವಾಬ್ದಾರಿ ಕೂಡ. ಇದು ಸಾಹಿತ್ಯ ಮಾಡ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಕೆಲವು ಉದಾಹರಣೆಗಳ ಮೂಲಕ ಹೇಳೋದಾದರೆ, ನನ್ನ ಸೀಮಿತ ಓದಿನೊಳಗಡೆ ಉದಾಹರಣೆಗೆ ರಾಮಾಯಣದಲ್ಲಿ ಶಂಭುಕ ವಧೆ ಬರುತ್ತೆ. ಅಲ್ಲಿ ಒಟ್ಟು ಮೆಸೇಜ್ ಏನು ಅಂತಂದರೆ, ಶೂದ್ರರಾದವರಿಗೆ ತಪಸ್ಸು ಮಾಡುವ ಹಕ್ಕಿಲ್ಲ. ರಾಮಾಯಣದಲ್ಲಾಗಿ ಬಂದಿದ್ದರಿಂದ ಜನ ಸಮುದಾಯಗಳು ಅದನ್ನೇ ನಂಬ್ಕೊಂಬಂದಿದ್ವು. ಆದರೆ ಕುವೆಂಪು ಶೂದ್ರ ತಪಸ್ವಿ ನಾಟಕ ಬರೆಯೋದ್ರ ಮೂಲಕ ಅಲ್ಲಿ ಶೂದ್ರರಾದವರಿಗೂ ಯಾವುದೇ ಜಾತಿಯಲ್ಲಿ ಹುಟ್ಟಿದ್ದರೂ ತಪಸ್ಸು ಮಾಡುವ ಹಕ್ಕಿದೆ ಅನ್ನೋದನ್ನು ಸಮಾಜಕ್ಕೆ ತಿಳಿಸುವಂಥ ಪ್ರಯತ್ನ ಮಾಡಿ, ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸಮಾಜದಲ್ಲಿ ಏನು ತಪ್ಪು ತಿಳುವಳಿಕೆ ಇತ್ತೋ ಅದನ್ನು ತಿದ್ದುವಂಥ ಪ್ರಯತ್ನ ಕುವೆಂಪು ಮಾಡ್ತಾರೆ. ಅದೇ ರೀತಿ ನಾವು ಕಾರಂತರ ಮೈಮನೆಗಳ ಸುಳಿಯಲ್ಲಿ ತಗೊಂಡ್ರೆ, ನಮ್ಮ ಸಮಾಜದಲ್ಲಿ ವೇಶ್ಯೆಯರ ಬಗ್ಗೆ ಒಂದು ಕೀಳು ಭಾವನೆ ಇರ್ತದೆ. ಆದರೆ ಮೈಮನೆಗಳ ಸುಳಿಯಲ್ಲಿ ಕಾದಂಬರಿ ಮೂಲಕ ಶಿವರಾಮ ಕಾರಂತರು ವೇಶ್ಯೆ ಆಗಿದ್ದರೂ ಯಾರೇ ಆಗಿದ್ದರೂ ವೇಶ್ಯೆಗೂ ಕೂಡ ಒಂದು ಘನತೆಯುಳ್ಳ ವ್ಯಕ್ತಿತ್ವ ಇರ್ತದೆ, ಸ್ವತಂತ್ರ ವ್ಯಕ್ತಿತ್ವ ಇರ್ತದೆ ಅಂತ ತೋರಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇನ್ನು ದೇವನೂರು ಮಹಾದೇವ ಅವರ ಮಾರಿಕೊಂಡವರು ಕಥೆಯನ್ನು ನೀವು ಓದೋದಾದರೆ, ಅಲ್ಲಿ ತಳ ಸಮುದಾಯದಲ್ಲಿ, ಅದರಲ್ಲೂ ಅಸ್ಪೃಶ್ಯ ಸಮುದಾಯದಲ್ಲಿ ಹುಟ್ಟಿ ಬಡತನದಲ್ಲೂ ಇರತಕ್ಕಂಥ ಮನುಷ್ಯರ ಅಸಹಾಯಕತೆ, ಆ ಅಸಹಾಯಕತೆಯನ್ನು ದುರ್ಬಳಕೆ ಮಾಡಿಕೊಳ್ಳುವ ಕ್ರೌರ್ಯ, ತಣ್ಣಗಿನ ಕ್ರೌರ್ಯ ಬಲಶಾಲಿಗಳಲ್ಲಿ, ಸಾಮಾಜಿಕವಾಗಿ ಆರ್ಥಿಕವಾಗಿ ಬಲಶಾಲಿಗಳಾಗಿರೋರಲ್ಲಿ ಇರ್ತದಲ್ಲ ಒಂದು ತಣ್ಣಗಿನ ಕ್ರೌರ್ಯ, ಅದನ್ನು ಎತ್ತಿ ತೋರಿಸುತ್ತೆ. ಆ ರೀತಿಯ ಕ್ರೌರ್ಯಗಳನ್ನು ನೋಡಿಕೊಂಡು ಸುಮ್ಮನೆ ಇರುತ್ತಲ್ಲ ಸಮಾಜ, ಆ ಸಮಾಜ ಅಂದರೆ ನಾವುಗಳೆಲ್ಲ, ನಮ್ಮೊಳಗಡೆನೂ ಕೂಡ ಗೊತ್ತಿಲ್ಲದಂಗೆ ಆ ತಣ್ಣಗಿನ ಕ್ರೌರ್ಯ ಒಂದು ಸಬ್ಕಾನ್ಷಿಯಸಲ್ಲಿ ಇರ್ತದಲ್ಲ, ಅದನ್ನು ಆ ಕತೆ ತೋರಿಸ್ಕೊಡುತ್ತೆ. ನಮ್ಮೊಳಗಡೆ ಒಂದೇ ಒಂದು ಸ್ವಲ್ಪ ಮಾನವೀಯತೆ ಇದ್ದರೂ ಕೂಡ ಆ ಕತೆ ನಮ್ಮನ್ನು ತಟ್ಟುತ್ತೆ. ನಮ್ಮೊಳಗಡೆನೂ ಈ ರೀತಿ ಕ್ರೌರ್ಯ ಇದೆ ಅನ್ನೋದನ್ನು ತೋರಿಸಿ ಅದರಿಂದ ಈಚೆ ಬರೋಕ್ಕೆ ಆ ಕತೆ ಸಹಾಯ ಮಾಡುತ್ತೆ. ಇನ್ನು ನೇರವಾದ ಒಂದು ಉದಾಹರಣೆ ಕೊಡೋದಾದರೆ, ನಿಮಗೆಲ್ಲ ಗೊತ್ತಿದೆ, ಸಮಾಜದಲ್ಲಿ ನೀವು 100 ಜನನ ಕೇಳಿದ್ರೆ 190 ಜನ ರಾಜಕೀಯದ ಬಗ್ಗೆ ಮಾತಾಡಬಾರ್ದು ಅಂತ ಹೇಳ್ತಾರೆ. ಇನ್ನು ವಾಟ್ಸಪ್ ಗ್ರೂಪ್ಗಳಂತೂ ರಾಜಕೀಯದ ಬಗ್ಗೆ ಮಾತಾಡಬೇಡಿ, ಜಗಳ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ನಾನು ಕ್ಲಾಸಲ್ಲಿ ಪಾಠ ಮಾಡುವಾಗ ಹುಡುಗರನ್ನ, ನಿಮ್ಗೆ ಎಷ್ಟು ಜನಕ್ಕೆ ರಾಜಕಾರಣ ಇಂಟ್ರೆಸ್ಟ್ ಇದೆ, ರಾಜಕೀಯ ಇಂಟ್ರೆಸ್ಟ್ ಇದೆ ಅಂತ ಕೇಳಿದ್ರೆ 100 ಜನದಲ್ಲಿ 2-3 ಜನ ಮಾತ್ರ ಕೈ ಎತ್ತಿದ್ರು. ಯಾಕೆ ಅಂತ ಕೇಳಿದ್ರೆ, ರಾಜಕೀಯ ಕೆಟ್ಟದು ಸರ್, ಅದಕ್ಕೆ ನಮ್ಗೆ ಇಂಟ್ರೆಸ್ಟ್ ಇಲ್ಲ, ರಾಜಕಾರಣಿಗಳೆಲ್ಲ ಕೆಟ್ಟವರು ಅಂತ ಹೇಳ್ತಾಯಿದ್ರು. ಮತ್ತು ಹಲವಾರು ಜನ ಮೇಷ್ಟ್ರುಗಳು ಕೂಡ ರಾಜಕೀಯದ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತ ಹುಡುಗರಿಗೆ ಹೇಳ್ಕೊಡೋದಿದೆ. ಒಟ್ಟಾರೆಯಾಗೇನು ರಾಜಕೀಯ ಕೆಟ್ಟು ಅದರ ಬಗ್ಗೆ ಮಾತಾಡಬಾರ್ದು ಅಂತ. ಇದು ಸಮಾಜದಲ್ಲಿರ್ತಕ್ಕಂಥ ತಿಳುವಳಿಕೆ. ಆದರೆ ಜರ್ಮನಿಯ ನಾಟಕಕಾರ ಬ್ರೆಕ್ಟ್ ಹೇಳ್ತಾನೆ, ದ ವರ್ಸ್ಟ್ ಇಲ್ಲಿಟ್ರೇಟ್ ಪರ್ಸನ್ ಇನ್ ದ ವರ್ಲ್ಡ್ ಇಸ್ ದ ಒನ್ ಹೂ ಇಸ್ ಪೊಲಿಟಿಕಲಿ ಇಲ್ಲಿಟ್ರೇಟ್ ಅಂತ. ಇಡೀ ಪ್ರಪಂಚದಲ್ಲಿ ಅತ್ಯಂತ ಕೆಟ್ಟ ನಿರಕ್ಷರಸ್ಥ ಯಾರು ಅಂತಂದರೆ ರಾಜಕೀಯ ನಿರಕ್ಷರಸ್ಥ ಅಂತ ಬ್ರೆಕ್ಟ್ ಹೇಳ್ತಾನೆ. ಯಾಕೆ ಅಂತಂದರೆ, ನಾವು ದಿನನಿತ್ಯ ಬಳಸುವಂಥ ಒಂದು ಪೆನ್ಸಿಲ್ ಆಗಿರ್ಬೋದು, ಒಂದು ಪುಸ್ತಕ ಆಗಿರ್ಬೋದು, ಒಂದು ಬೇಳೆ ಆಗಿರ್ಬೋದು, ಒಂದು ಸೋಪ್ ಆಗಿರ್ಬೋದು, ಕಡೆಗೆ ಸ್ಕೂಲಿಗೆ ಕಟ್ಟೋ ಮಕ್ಕಳು ಫೀಸ್ ಆಗಿರ್ಬೋದು, ಪ್ರತಿಯೊಂದು ನಿರ್ಧಾರ ಆಗೋದು ರಾಜಕೀಯ ನಿರ್ಧಾರದಿಂದನೇ, ರಾಜಕಾರಣಿಗಳಿಂದನೇ. ಹಾಗಾಗಿ ನಮ್ಮ ಬದುಕಿನ ಪ್ರತಿಯೊಂದನ್ನು ನಿರ್ಧರಿಸೋದು ರಾಜಕೀಯ. ಆದರೆ ರಾಜಕೀಯ ಇಂಟ್ರೆಸ್ಟ್ ಇಲ್ಲ, ರಾಜಕೀಯದ ಬಗ್ಗೆ ತಿಳ್ಕೊಳ್ಳೋಕ್ಕೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಯಾವನು ಹೇಳ್ತಾನೆ ಅವನು ಅತ್ಯಂತ ದೊಡ್ಡ ನಿರಕ್ಷರಸ್ಥ, ಕೆಟ್ಟ ನಿರಕ್ಷರಸ್ಥ ಅಂತ ಬ್ರೆಕ್ಟ್ ಹೇಳ್ತಾನೆ. ಮುಂದುವರೆದು ಹೇಳ್ತಾನೆ, ದ ಇಂಬೆಸೈಲ್ ಸ್ವೆಲ್ಸ್ ಇಸ್ ಚೆಸ್ಟ್ ಆ್ಯಂಡ್ ಸೇಸ್ ದಟ್ ಐ ಹೇಟ್ ಪಾಲಿಟಿಕ್ಸ್. ಈ ಮೂರ್ಖ ಎದೆಯೊಬ್ಬಿಸಿ ಹೇಳ್ತಾನೆ, ನಾನು ರಾಜಕೀಯನ ದ್ವೇಷ ಮಾಡ್ತೇನೆ ಅಂತ.
ಆದರೆ ಅದು ತಪ್ಪು, ರಾಜಕೀಯದ ಬಗ್ಗೆ ಪ್ರತಿಯೊಬ್ಬರಿಗೂ ಎಚ್ಚರ ಇರಬೇಕು ಅನ್ನೋ ಸಂದೇಶವನ್ನು ಬ್ರೆಕ್ಟ್ ಕೊಡ್ತಾನೆ. ಆದರೆ ಸಮಾಜ ಏನು ಅಂದ್ಕೊಂಡಿದೆ, ಸಮಾಜ ರಾಜಕೀಯದ ಬಗ್ಗೆ ಮಾತಾಡಬಾರ್ದು, ರಾಜಕೀಯ ಕೆಟ್ಟದ್ದು ಒಂದು ಸಮಾಜ ಅಂದ್ಕೊಂಡಿದೆ. ಅದೆಲ್ಲ ಯೋಚನೆ ಮಾಡಬೇಕಾಗಿರೋ ರೀತಿ ಅನ್ನೋದನ್ನು ಸಮಾಜಕ್ಕೆ ಬ್ರೆಕ್ಟ್ ಒಂದು ಮೆಸೇಜ್ ಕೊಡ್ತಾನೆ. ಮತ್ತೆ ಕುವೆಂಪುಗೆ ವಾಪಸ್ ಬರೋದಾದರೆ, ಕುವೆಂಪುರವರು 50 ವರ್ಷಗಳ ಹಿಂದೆ ಸ್ನಾತಕೋತ್ತರ ಪದವೀಧರ ವಿದ್ಯಾರ್ಥಿಗಳನ್ನು, ಅಂದರೆ ಯುವತಿಯರನ್ನು ಉದ್ದೇಶಿಸಿ ಭಾಷಣ ಮಾಡಿದ್ರಲ್ಲ, ವಿಚಾರ ಕ್ರಾಂತಿಗೆ ಆಹ್ವಾನ. ಆ ಭಾಷಣದಲ್ಲಿ ಹೇಳ್ತಾರೆ, ನೀವುಗಳೆಲ್ಲರೂ ಎಂಥ ಉಗ್ರ ಕ್ರಾಂತಿಯಿಂದಲಾದರೂ ಸರಿ ಚುನಾವಣೆ ನಡೀತಾ ಇರೋ ರೀತಿನ ಬದಲಾಯಿಸಲಿಲ್ಲ ಅಂತಂದರೆ ಈ ದೇಶ ಸರ್ವಾಧಿಕಾರದ ಕಡೆಗೆ ಹೋಗುತ್ತೆ, ಈ ದೇಶ ಹಾಳಾಗುತ್ತೆ ಅಂತ ಹೇಳ್ತಾರೆ. 50 ವರ್ಷಗಳ ಹಿಂದೆ ಕುವೆಂಪು ಏನು ಹೇಳಿದ್ರು, ಆಗ ಏನು ಚುನಾವಣೆಗಳು ನಡೀತಾ ಇದ್ವೋ ಅದಕ್ಕಿಂತ 1000 ಪಟ್ಟು ಚುನಾವಣೆಗಳು ನಡೆಯೋ ರೀತಿ ಹಾಳಾಗಿದೆ ಅಂತ ನಮಗೆ ಗೊತ್ತು. ಆ ಚುನಾವಣೆಗಳು ನಡೆಯೋ ರೀತಿಯನ್ನು ಸರಿ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಅಂತ ಕುವೆಂಪು ಏನು ಹೇಳಿದ್ರು, ಅದು ಇವತ್ತಿಗೆ ಅದು ಇನ್ನೂ ಹೆಚ್ಚು ವಾಸ್ತವವಾಗಿದೆ, ಹೆಚ್ಚು ಸೂಕ್ತವಾದದ್ದಾಗಿದೆ. ಈ ರೀತಿ ಕುವೆಂಪು ಕೂಡ ರಾಜಕಾರಣದ ಬಗ್ಗೆ, ರಾಜಕೀಯದ ಬಗ್ಗೆ ನಮಗೆ ಅರಿವಿರಬೇಕು, ಎಚ್ಚರ ಇರಬೇಕು, ಇಂಟ್ರೆಸ್ಟ್ ಇರಬೇಕು ಅನ್ನೋದನ್ನು ಪರೋಕ್ಷವಾಗಿ ಕುವೆಂಪು ಕೂಡ ಹೇಳ್ತಾರೆ. ಆದರೆ ಇಡೀ ಸಮಾಜ ಏನು ಅಂದ್ಕೊಂಡಿದೆ, ರಾಜಕೀಯ ಕೆಟ್ಟದ್ದು, ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ. ಈ ರೀತಿ ಒಟ್ಟಾರೆಯಾಗಿ ಸಾಹಿತ್ಯ ಏನು ಮಾಡುತ್ತೆ, ಸಮಾಜದಲ್ಲಿ ಇರ್ತಕ್ಕಂಥ ನಂಬಿಕೆ ಆಚರಣೆಗಳಲ್ಲಿರುವ ಸರಿ ತಪ್ಪುಗಳನ್ನ ಮಾತಾಡ್ತಾ, ಅದರಲ್ಲಿ ತಪ್ಪಾಗಿರೋದ್ರ ಬಗ್ಗೆ ಇದು ತಪ್ಪು ಅಂತ ಹೇಳ್ತಾ, ತಪ್ಪನ್ನು ಸರಿ ಹೇಗೆ ಮಾಡ್ಕೋಬೇಕು ಅಂತ ಹೇಳ್ತಾ, ಇಡೀ ಸಮಾಜವನ್ನು ಒಂದು ಮಾನವೀಯ ದಿಕ್ಕಿನೆಡೆಗೆ ಚಲಿಸುವಂತೆ ಮಾಡುವ, ಮಾನವೀಯ ದಿಕ್ಕಿನೆಗೆ ಕೊಂಡೊಯ್ಯುವ ಪ್ರೋಸೆಸ್ ಏನಿದೆ, ಇದರಲ್ಲಿ ಸಾಹಿತ್ಯ ದೊಡ್ಡ ಪಾತ್ರ ವಹಿಸುತ್ತೆ. ಅದಕ್ಕಿನ್ನೂ ಒಂದು ಉದಾಹರಣೆ ನಾವು ಕೊಡ್ಬೋದು ಅಂತಂದರೆ, ಕರ್ನಾಟಕದ ಮಟ್ಟಿಗೆ ತೊಗೊಂಡ್ರೆ 70ರ ದಶಕ 80ರ ದಶಕದಲ್ಲಿ ಕರ್ನಾಟಕದಲ್ಲಿ ಏನು ದಲಿತ ಚಳವಳಿ, ರೈತ ಚಳವಳಿ, ಮಹಿಳಾ ಚಳವಳಿ, ಈ ರೀತಿ ಸಮಾಜವನ್ನೇ ಒಂದು ಮಟ್ಟಿಗೆ ಬದಲಾವಣೆ ಮಾಡಿದಂಥ, ಸಕಾರಾತ್ಮಕವಾಗಿ ಬದಲಾವಣೆ ಮಾಡಿದಂಥ ಚಳವಳಿಗಳು ನಡೆದವು. ಈ ಎಲ್ಲ ಚಳವಳಿಗಳ ಜೊತೆನೂ ಕನ್ನಡ ಸಾಹಿತ್ಯ ಲೋಕ ಇತ್ತು ಅನ್ನೋದು ನಿಮಗೆ ಗೊತ್ತಿರಬಹುದು. ಹೀಗೆ ಇಡೀ ಸಮಾಜ ಒಟ್ಟಾರೆಯಾಗಿ ಎಲ್ಲರನ್ನೂ ಒಳಗೊಳ್ಳುವಂಥ ಸಮಾಜವಾಗಿ, ಸಮಾನತೆ ಇರುವಂಥ ಸಮಾಜವಾಗಿ, ಮಾನವೀಯತೆ ಇರುವಂಥ ಸಮಾಜವಾಗಿ ನಡೆಯುವ ದಿಕ್ಕಿನಲ್ಲಿ ಸರಿ ತಪ್ಪುಗಳನ್ನ ಹೇಳ್ತಾ ಸರಿಯಾದ ದಿಕ್ಕಿನಲ್ಲಿ ಸಮಾಜವನ್ನು ನಡೆಸುವಂಥ ಕೆಲಸವನ್ನು ಸಾಹಿತ್ಯ ಲೋಕ ಮಾಡ್ತಾ ಬಂದಿದೆ. ಇದು ಸಾಹಿತ್ಯದ ಪ್ರಾಮುಖ್ಯತೆ, ಸಾಹಿತ್ಯದ ಮಹತ್ವ ನಮ್ಮ ಇಡೀ ಬದುಕಿನಲ್ಲಿ. ಹಾಗೆಯೇ ಈಗ ಸಾಹಿತ್ಯ ಸಮ್ಮೇಳನದಲ್ಲಿ ಬಂದಿರತಕ್ಕಂಥದ್ದೇನು, ಸಸ್ಯಾಹಾರ ಮಾಂಸಾಹಾರದ ನಡುವಿನ ಸರಿ ತಪ್ಪು. ಕೆಲವರು ಸಸ್ಯಾಹಾರ ಕೊಡೋದು ಮಾತ್ರನೇ ಸರಿ ಅಂತ, ಕೆಲವರು ಇಲ್ಲ ಮಾಂಸಾಹಾರನೂ ಕೊಡಬೇಕು ಜೊತೆಲಿ, ಅದೇ ಸರಿ ಅಂತ ಕೆಲವರು. ಇನ್ನು ಕೆಲವರು ಮಾಂಸಾಹಾರನ ಸಸ್ಯಾಹಾರದ ಜೊತೆ ಕೊಡ್ತಕ್ಕಂಥದ್ದು, ಅಂದರೆ ಮಾಂಸಾಹಾರಿಗಳಿಗೆ ಮಾತ್ರನೇ ಕೊಡುವುದಾದರೂ ಕೂಡ ಇದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸಾರ್ವಜನಿಕ ಸಮಾರಂಭಗಳಲ್ಲಿ ಊಟದ ವ್ಯವಸ್ಥೆ ಇದ್ದಾಗ ಸಸ್ಯಾಹಾರ ಇರುವುದು ಮಾತ್ರವೇ ಸರಿ, ಅಲ್ಲಿ ಮಾಂಸಾಹಾರಿಗಳಿಗೆ ಅಂತ ಮಾತ್ರನೇ ಆದರೂ ಮಾಂಸಾಹಾರ ಕೊಡುವುದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಈ ಹಿನ್ನೆಲೆ ಒಳಗಡೆ ನಾವು ಇಲ್ಲಿ ಸಸ್ಯಾಹಾರ ಮತ್ತು ಮಾಂಸಾಹಾರದ ಸರಿ ತಪ್ಪುಗಳನ್ನ ಇನ್ನೊಂದು ಕೆಲವು ವಾಸ್ತವಗಳನ್ನ ಇಟ್ಕೊಂಡು ನೋಡೋಣ. ಸಸ್ಯಾಹಾರ ಮತ್ತು ಮಾಂಸಾಹಾರ ಆಹಾರವಾಗಿ ನೋಡಿದಾಗ ಯಾವುದು ಕೀಳು ಅಲ್ಲ ಮೇಲೂ ಅಲ್ಲ ಅನ್ನೋದು ನಮಗೆ ಗೊತ್ತಿರತಕ್ಕಂಥ ಸತ್ಯ. ಹಾಗಾಗಿ ಮಾಂಸಾಹಾರ ಕೀಳು ಅಲ್ಲ, ಸಸ್ಯಾಹಾರ ಶ್ರೇಷ್ಠವೂ ಅಲ್ಲ, ಎರಡೂ ಕೂಡ ಪವಿತ್ರವೇ. ನಮಗೆ ಆರೋಗ್ಯದಿಂದ ಇರಲು ಯಾವ ಆಹಾರವನ್ನು ನಾವು ಸೇವಿಸ್ತೀವೋ ಪ್ರತಿಯೊಂದು ಆಹಾರವೂ ಪವಿತ್ರವೇ. ಆದರೆ ಇನ್ನೂ ಒಂದು ಹೆಜ್ಜೆ ಮುಂದುವರೆದು ನ್ಯೂಟ್ರಿಷನಲ್ ವ್ಯಾಲ್ಯೂ ಅಂತ ನೋಡಿದಾಗ, ಅಂದರೆ ನಮ್ಮ ಆರೋಗ್ಯಕ್ಕೆ ಯಾವ ಆಹಾರ ಹೆಚ್ಚು ಒಳ್ಳೆಯದು, ಯಾವ ಆಹಾರ ತಗೊಳ್ಳೋದ್ರಿಂದ ನಮ್ಮ ಆರೋಗ್ಯ ಹೆಚ್ಚು ಚೆನ್ನಾಗಿರ್ತದೆ ಅಂತ ನೋಡಿದಾಗ ಯಾವುದೇ ಅನುಮಾನಕ್ಕೆಡೆ ಇಲ್ಲದಂತೆ ಮಾಂಸಾಹಾರ ಸಸ್ಯಾಹಾರಕ್ಕಿಂತ ನಮ್ಮ ದೇಹದ ಆರೋಗ್ಯಕ್ಕೆ ಹೆಚ್ಚು ಒಳ್ಳೆಯದು ಅನ್ನೋದ್ರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಇಡೀ ಪ್ರಪಂಚದಾದ್ಯಂತ ಎಲ್ಲ ಸಂಶೋಧನೆಗಳು ಒಂದೇ ಒಂದು ಚೂರು ಅನುಮಾನ ಇಲ್ಲದಂತೆ ಮಾಂಸಾಹಾರ ಸಸ್ಯಾಹಾರಕ್ಕಿಂತ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದನ್ನು ಪ್ರೂವ್ ಮಾಡಿವೆ. ಯಾಕೆ ಅಂತಂದರೆ ಮಾಂಸಾಹಾರದ ಮೂಲಕ ನಮಗೆ ದೇಹಕ್ಕೆ ಅಗತ್ಯವಾದ ಪ್ರೋಟೀನ್ ಸಿಗುತ್ತೆ, ಸಸ್ಯಾಹಾರದಲ್ಲಿ ಪ್ರೋಟೀನ್ ಅಷ್ಟರ ಮಟ್ಟಿಗೆ ಸಿಗೋಲ್ಲ. ಇದಕ್ಕೆ ಇನ್ನೂ ಒಂದು ಪೂರಕವಾದ ಅಂಕಿಅಂಶ ಹೇಳೋದಾದರೆ, ನೀವು ಗಮನಿಸಿ, ನಮ್ಮ ಭಾರತೀಯರ ಸರಾಸರಿ ಜೀವಿತಾವಧಿ ಹತ್ತತ್ರ 70 ವರ್ಷಗಳು. ಅದೇ ನೀವು ಯುರೋಪಿಯನ್ ಕಂಟ್ರೀಸ್ಗೆ ಹೋಗಿ, ಜಪಾನ್ಗೆ ಹೋಗಿ, ಆಸ್ಟ್ರೇಲಿಯಾಗೆ ಹೋಗಿ, ಈ ರೀತಿ ಯಾವುದೇ ದೇಶಗಳ ಉದಾಹರಣೆಗಳು ತೊಗೊಂಡ್ರೂ ಕೂಡ ಅಲ್ಲಿಯ ಮನುಷ್ಯರ ಸರಾಸರಿ ಜೀವಿತಾವಧಿ 75 ವರ್ಷಗಳಿಗಿಂತ ಜಾಸ್ತಿ. ಬರೀ ಜಾಸ್ತಿ ಅಷ್ಟೇ ಅಲ್ಲ, ನಿಮಗಿನ್ನೂ ಒಂದು ವಿಷಯ ಗೊತ್ತಿರ್ತದೆ, ಅಲ್ಲಿಯ ಮನುಷ್ಯರು ನಮ್ಮ ಭಾರತೀಯರಿಗಿಂತ ಹೆಚ್ಚು ಆರೋಗ್ಯವಂತರಾಗಿ ದೃಢಕಾಯರಾಗಿ ಇರ್ತಾರೆ. ಇದಕ್ಕೆ ಮುಖ್ಯ ಕಾರಣ ಯುರೋಪಿಯನ್ ಕಂಟ್ರೀಸ್ ಆಗಿರ್ಬೋದು, ಜಪಾನು, ಆಸ್ಟ್ರೇಲಿಯಾ, ದಕ್ಷಿಣ ಕೊರಿಯಾ, ಈ ರೀತಿ ಯಾವುದೇ ದೇಶಗಳಾಗಿರ್ಬೋದು, ಈ ಎಲ್ಲ ದೇಶಗಳಲ್ಲಿ ಅವರ ಆಹಾರ ಕ್ರಮ ಮುಖ್ಯವಾಗಿ ನಾನ್ ವೆಜಿಟೇರಿಯನ್. ಇದು ಮುಖ್ಯ ಕಾರಣ. ಇನ್ನೂ ಒಂದು ಅಂಕಿಅಂಶ ತೊಗೊಂಡು ನೋಡೋದಾದರೆ, ಪೂರಕವಾದ ಅಂಕಿಅಂಶ ತೊಗೊಂಡು ನೋಡೋದಾದರೆ, ನಿಮಗೆ ಪ್ರತಿ ವರ್ಷ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಪಬ್ಲಿಷ್ ಆಗುತ್ತೆ. ಗ್ಲೋಬಲ್ ಹಂಗರ್ ಇಂಡೆಕ್ಸಲ್ಲಿ 121 ದೇಶಗಳಲ್ಲಿ ಭಾರತದ ಸ್ಥಾನ 111. ಇದನ್ನು ನೋಡಿದಾಗ ನಮ್ಮ ದೇಶ ಪಕ್ಕದ ನೇಪಾಳ, ಪಾಕಿಸ್ತಾನಕ್ಕಿಂತ ಹಿಂದೆ ಇದೆ. ಅಥವಾ ಇನ್ನೂ ಸರಳವಾಗಿ ಹೇಳೋದಾದರೆ, ಸಹಾರಾ ಮರುಭೂಮಿಯ ಪಕ್ಕದಲ್ಲಿರ್ತಕ್ಕಂಥ ಅತ್ಯಂತ ಬಡ ಆಫ್ರಿಕಾ ದೇಶಗಳಲ್ಲಿಗಿಂತಲೂ ಅಪೌಷ್ಟಿಕತೆ ನಮ್ಮಲ್ಲಿ ಜಾಸ್ತಿ ಇದೆ. ಇಷ್ಟು ಮಟ್ಟದ
ಅಪೌಷ್ಟಿಕತೆ ಇರ್ತಕ್ಕಂಥ ಮಕ್ಕಳನ್ನು ಇಟ್ಟುಕೊಂಡು ನಮ್ಮ ದೇಶ ಯಾವುದೇ ಕಾರಣಕ್ಕೂ ವಿಕಸಿತ ಭಾರತವಾಗಲಿ, ವಿಶ್ವಗುರುವಾಗಲಿ, ಅಭಿವೃದ್ಧಿ ಹೊಂದಿದ ದೇಶವಾಗಲಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆ ನಿಖರವಾದ ವೈಜ್ಞಾನಿಕ ಸಾಕ್ಷ್ಯಾಧಾರಗಳಿದೆ. ಅಂದರೆ ಇಷ್ಟು ದೊಡ್ಡ ಮಟ್ಟದ ಅಪೌಷ್ಟಿಕತೆ ಇಟ್ಟುಕೊಂಡ ಯಾವ ದೇಶವೂ ಮುಂದುವರೆದ ದೇಶ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇಲ್ಲಿ ನಿಮ್ಮ ಮನಸ್ಸಲ್ಲಿ ಒಂದು ಕ್ವಶನ್ ಹೇಳ್ಬೋದು, ಏನು ಅಂತಂದರೆ ನಮ್ಮ ದೇಶದಲ್ಲಿ 75% ಮಂದಿ ಮಾಂಸಾಹಾರಿಗಳು, ಆದರೂ ಕೂಡ ಯಾಕೆ ಅಪೌಷ್ಟಿಕತೆ ಇದೆ? ಈಗ ಯುರೋಪಿಯನ್ ಕಂಟ್ರೀಸು ಅಥವಾ ಪಾಕಿಸ್ತಾನ, ಆಫ್ರಿಕಾ ಎಲ್ಲ ನಾನ್ ವೆಜಿಟೇರಿಯನ್ ಕಂಟ್ರಿಗಳಾಗಿರೋದ್ರಿಂದ ಅಲ್ಲಿ ಅಪೌಷ್ಟಿಕತೆ ನಮಗಿಂತ ಕಡಿಮೆ ಇದೆ ಅಂತ ಹೇಳೋದಾದರೆ, ನಮ್ಮ ದೇಶದಲ್ಲಿ 75% ಮಂದಿ ಮಾಂಸಾಹಾರಿಗಳಲ್ವಾ, ಆದರೂ ಯಾಕೆ ಅಪೌಷ್ಟಿಕತೆ ಇದೆ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಹೇಳ್ಬೋದು. ಆದರೆ ನಮ್ಮ ದೇಶದ ಪರಿಸ್ಥಿತಿ ಏನು ಅಂತಂದರೆ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಬಡತನದ ಕಾರಣಕ್ಕೆ ಮಾಂಸಾಹಾರವನ್ನು ಅಫೋರ್ಡ್ ಮಾಡೋದು ಮಾಂಸಾಹಾರಿಗಳಿಗೂ ಕಷ್ಟ ಆಗಿದೆ. ಆದ್ದರಿಂದ ಮಾಂಸಾಹಾರಿ ಜಾತಿಯಲ್ಲಿ ಹುಟ್ಟಿರುವವರು, ಮಾಂಸಾಹಾರ ಸೇವಿಸುವವರು ಕೂಡ ಮ್ಯಾಕ್ಸಿಮಮ್ ಅಂದರೆ ವಾರಕ್ಕೊಂದು ಸರಿ ಮಾಂಸಾಹಾರವನ್ನು ಸೇವಿಸುವಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿದೆ. ಮತ್ತು ನಮ್ಮ ದೇಶದ ಆಹಾರ ಪದ್ಧತಿಯಲ್ಲಿ ಇನ್ನೂ ಒಂದು ಪ್ರಾಬ್ಲಮ್ ಇದೆ. ಮಾಂಸಾಹಾರ ಸೇವಿಸುವಾಗಲೂ ಕೂಡ ಮಾಂಸದ ಕ್ವಾಂಟಿಟಿಗಿಂತಲೂ ನಾವು ತಿನ್ನುವ ಕಾರ್ಬೋಹೈಡ್ರೇಟ್ ಕ್ವಾಂಟಿಟಿನೇ ಜಾಸ್ತಿ ಇರುತ್ತೆ. ಉದಾಹರಣೆಗೆ ಬಿರಿಯಾನಿ ತಿನ್ನುವಾಗ ಬಿರಿಯಾನಿನಲ್ಲಿ 4 ಪೀಸ್ ಚಿಕನ್ನು ಮಟನ್ನು ಇರುತ್ತೆ, ಬಿಟ್ಟರೆ ಉಳಿದಿದ್ದೆಲ್ಲ ಅನ್ನನೇ. ಅದೇ ರೀತಿ ನಮ್ಮ ಹಳೆ ಮೈಸೂರು ಕಡೆ ಮಾಂಸದೂಟ ಏನು ಫೇಮಸ್ ಇದೆಯಲ್ಲ, ಮುದ್ದೆ ನಾಟಿ ಕೋಳಿ ಸಾರು, ಮುದ್ದೆ ಮಟನ್ ಸಾರು, ಇಲ್ಲಿ ಕೂಡ ನಿಮ್ಗೆ 7-8 ಪೀಸ್ ಮಟನ್ನೋ ಚಿಕನ್ನೋ ಬಿಟ್ಟರೆ ಉಳಿದಿದ್ದು ಮುದ್ದೆ ಮತ್ತು ಅನ್ನ. ಸೊ ಈ ಕಾರಣ. ಇನ್ನೂ ಒಂದು ಕಾರಣ ಇದೆ, ನಮ್ಮಲ್ಲಿ ಮೊದಲೆಲ್ಲ ಸೋಮವಾರ ನಾನ್ ವೆಜ್ ತಿಂತಾ ಇರಲಿಲ್ಲ ಜನಗಳು, ಜೊತೆಗೆ ಇಡೀ ವರ್ಷದಲ್ಲಿ ಯಾವುದೋ ಒಂದು ತಿಂಗಳು ತಿಂತಾ ಇರಲಿಲ್ಲ, ಕಾರ್ತಿಕ ಅಥವಾ ಶ್ರಾವಣ ಅಂದ್ಕೊಂಡು. ಆದರೆ ಬರ್ತಾ ಬರ್ತಾ ವೈದಿಕ ಆಚರಣೆಗಳ ಮೇಲಿನ ನಂಬಿಕೆಗಳು ಜಾಸ್ತಿಯಾಗಿ ಆ ಪೂಜೆ, ಈ ಪೂಜೆ, ಆ ದೇವರು, ಈ ದೇವರು ಅಂತೇಳಿ ಮೊದಲೇ ತಿನ್ನೋದು ಕಡಿಮೆ ನಾನ್ ವೆಜ್ಜನ್ನು. ಈ ಎಲ್ಲ ಕಾರಣಗಳಿಂದ ಇನ್ನೂ ನಾನ್ ವೆಜ್ ತಿನ್ನೋದು ಕಡಿಮೆ ಆಗಿದೆ. ಹಾಗಾಗಿ ಇಡೀ ದೇಶದಲ್ಲಿ 75% ಮಂದಿ ಮಾಂಸಾಹಾರಿಗಳಾಗಿದ್ದರೂ ಕೂಡ ನಮ್ಮಲ್ಲಿ ಮಾಂಸ ತಿನ್ನುವ ಕ್ವಾಂಟಿಟಿ ಸಿಕ್ಕಾಬಟ್ಟೆ ಕಡಿಮೆ. ಇದಕ್ಕೆ ನಿಖರ ಅಂಕಿಅಂಶಗಳು ಇದೆ. ನಮ್ಮ ದೇಶದ ಮಾಂಸಾಹಾರಿಗಳು ವರ್ಷಕ್ಕೆ ಆ್ಯಾವ್ರೇಜು ಇಡೀ ವರ್ಷಕ್ಕೆ ತಿನ್ನುವಂಥದ್ದು 4-5 kg ಮಾಂಸ ಮಾತ್ರ. ನೀವು ಅದೇ ಅಮೆರಿಕಕ್ಕೆ ಹೋದರೆ ಅಮೆರಿಕನ್ರು ವರ್ಷಕ್ಕೆ ಆ್ಯಾವ್ರೇಜ್ ತಿನ್ನಕ್ಕಂಥದ್ದು ಪ್ರತಿ ಅಮೆರಿಕನ್ ವರ್ಷಕ್ಕೆ ತಿಂತಕ್ಕಂಥದ್ದು 120-130 kg. ಕಡೆಗೆ ಚೈನಾದಲ್ಲಿ ಕೂಡ 40-50 kg. ನಮ್ಮ ದೇಶದಲ್ಲಿ ಕೇವಲ 4-5 kg. ಹಾಗಾಗಿ ಮಾಂಸಾಹಾರಿಗಳು 75% ಇದ್ದರೂ ಕೂಡ ಈ ಎಲ್ಲ ಕಾರಣಗಳಿಂದ ನಮ್ಮಲ್ಲಿ ಮಾಂಸಾಹಾರ ತಿನ್ನೋದು ಸಿಕ್ಕಾಬಟ್ಟೆ ಕಡಿಮೆ. ಇದು ಕೂಡ ನಮ್ಮಲ್ಲಿರೋ ಅಪೌಷ್ಟಿಕತೆಗೆ ಮುಖ್ಯ ಕಾರಣ. ಹೀಗಿದ್ದಾಗ ಏನು ಮಾಡಬೇಕು? ಹೀಗಿದ್ದಾಗ ಮಾಡಬೇಕಾಗಿರೋದೇನು ಅಂತಂದರೆ, ನಮ್ಮ ದೇಶ ನಿಜಕ್ಕೂ ಮುಂದುವರಿಬೇಕು ಅಂತಂದರೆ ಮಾಡಬೇಕಾಗಿರ್ತಕ್ಕಂಥದ್ದೇನು, ಮಾಂಸಾಹಾರವನ್ನು ಪ್ರೋತ್ಸಾಹ ಮಾಡಬೇಕು, ಮಾಂಸಾಹಾರದ ಲಭ್ಯತೆ ಹೆಚ್ಚಾಗೋಂಗೆ ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ಏನು ನಮ್ಮ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಮೊಟ್ಟೆಯನ್ನು ಕೊಡ್ತಾ ಇದ್ದಾರೆ, ಇದು ನಿಜಕ್ಕೂ ಶ್ಲಾಘನೀಯವಾದ ಕ್ರಮ. ಸೊ ಇದು ಸಸ್ಯಾಹಾರ ಮತ್ತು ಮಾಂಸಾಹಾರದ ನಡುವೆ ಇರತಕ್ಕಂಥ ವ್ಯತ್ಯಾಸ. ಈ ಎಲ್ಲ ದೃಷ್ಟಿ ಇಟ್ಕೊಂಡು ನೋಡಿದಾಗ ಯಾವುದೇ ಆ್ಯಂಗಲಿಂದ ನೋಡಿದ್ರೂ ಮಾಂಸಾಹಾರ ಸಸ್ಯಾಹಾರಕ್ಕೆ ಕಂಪೇರ್ ಮಾಡಿದಾಗ ಯಾವುದೇ ಕಾರಣಕ್ಕೂ ಕನಿಷ್ಠ ಅಲ್ಲ, ಕೀಳು ಅಲ್ಲ. ಸಸ್ಯಾಹಾರದಷ್ಟೇ ಮಾಂಸಾಹಾರವು ಶ್ರೇಷ್ಠ. ಅಥವಾ ನೀವು ಶ್ರೇಷ್ಠ ಅನ್ನುವ ಪದವನ್ನು ಇಟ್ಟುಕೊಂಡೇ ನೋಡೋದಾದರೆ, ನ್ಯೂಟ್ರಿಷನಲ್ ವ್ಯಾಲ್ಯೂನೂ ಇಟ್ಕೊಂಡು ನೋಡಿದಾಗ ಸಸ್ಯಾಹಾರಕ್ಕಿಂತ ಮಾಂಸಾಹಾರವೇ ಶ್ರೇಷ್ಠ. ಇದು ವಾಸ್ತವ. ಆದರೆ ನಮ್ಮ ಸಮಾಜದಲ್ಲಿ ಏನಾಗಿದೆ, ನಮ್ಮ ಕರ್ನಾಟಕದ ಉದಾಹರಣೆಯನ್ನೇ ತಗೊಳ್ಳಿ. ಕರ್ನಾಟಕದಲ್ಲಿ 80% ಮಂದಿ ಮಾಂಸಾಹಾರಿಗಳು. ಅಂದರೆ ಕರ್ನಾಟಕದ ಒಟ್ಟು ಜನರಲ್ಲಿ 80% ಮಂದಿ ಮಾಂಸಾಹಾರ ತಿನ್ನುವ ಜಾತಿಯಲ್ಲಿ ಹುಟ್ಟಿದವರು. ಒಕ್ಕಲಿಗರಾಗಿರ್ಬೋದು, ಕುರುಬರಾಗಿರ್ಬೋದು, ಈಡಿಗರಾಗಿರ್ಬೋದು, ದಲಿತ ಸಮುದಾಯ ಆಗಿರ್ಬೋದು. ಹೀಗೆ 20% ಮಂದಿ ಮಾತ್ರ ಸಸ್ಯಾಹಾರಿಗಳು. ಆದರೆ ಇಡೀ ಸಮಾಜದಲ್ಲಿ ಸಸ್ಯಾಹಾರ ಶ್ರೇಷ್ಠ ಅನ್ನುವ ಭಾವನೆ ಮನೆ ಮಾಡಿದೆ. ಬರೀ ಸಸ್ಯಾಹಾರಿಗಳಲ್ಲಿ ಮಾತ್ರ ಈ ಭಾವನೆ ಇಲ್ಲ, ಮಾಂಸಾಹಾರಿಗಳಲ್ಲೂ ಕೂಡ ಸಸ್ಯಾಹಾರ ಶ್ರೇಷ್ಠ, ಮಾಂಸಾಹಾರ ಕೀಳು, ಕೊಳಕು ಅನ್ನುವ ಭಾವನೆ ಮಾಂಸಾಹಾರಿಗಳಲ್ಲೇ ಮನೆ ಮಾಡುವಂತೆ ಈ ಸಮಾಜ ಸೃಷ್ಟಿ ಮಾಡಿದೆ. ಈ ಸಮಾಜ ಅಂದರೆ ಕರ್ನಾಟಕದ ಸಮಾಜ ಮಾತ್ರ ಅಲ್ಲ, ಇಡೀ ಭಾರತದ ಸಮಾಜನೇ ಆ ರೀತಿ ಇದೆ. ಇದರ ಹಿಂದೆ ದೊಡ್ಡ ಆಹಾರ ರಾಜಕೀಯ ಇದೆ, ಜಾತಿ ರಾಜಕೀಯ ಇದೆ, ಜಾತಿ ಶ್ರೇಷ್ಠತೆಯ ಭಾವನೆ ಇದೆ, ಇತ್ಯಾದಿ ಇದೆ. ಅವೆಲ್ಲ ಇನ್ನೂ ಚರ್ಚೆ ಮಾಡಬೇಕಾಗಿರೋ ವಿಷಯಗಳು. ಆದರೆ ಒಟ್ಟಾರೆಯಾಗಿ ಮಾಂಸಾಹಾರ ಯಾವುದೇ ದೃಷ್ಟಿಯಿಂದ ಸಸ್ಯಾಹಾರಕ್ಕಿಂತ ಕೀಳಲ್ಲವಾದರೂ, ಒಟ್ಟಾರೆಯಾಗಿ ನೋಡಿದಾಗ ಮಾಂಸಾಹಾರ ಸಸ್ಯಾಹಾರಕ್ಕಿಂತ ನಮ್ಮ ದೇಹದ ಆರೋಗ್ಯಕ್ಕೆ ಒಳ್ಳೆಯದೇ ಆಗಿದ್ದರೂ ಕೂಡ, ಮತ್ತು ಕರ್ನಾಟಕದಲ್ಲಿ 80% ಮಂದಿ ಮಾಂಸಾಹಾರಿಗಳೇ ಆಗಿದ್ದರೂ ಕೂಡ, ಒಟ್ಟು ಸಮಾಜದಲ್ಲಿ ಏನಾಗಿದೆ, ಮಾಂಸಾಹಾರ ಕೆಟ್ಟದು, ಮಾಂಸಾಹಾರ ಕೀಳು, ಮಾಂಸಾಹಾರ ಕೊಳಕು, ಸಸ್ಯಾಹಾರವೇ ಶ್ರೇಷ್ಠ ಅನ್ನೋ ಭಾವನೆ ಮಾಂಸಾಹಾರಿಗಳಲ್ಲೂ ಕೂಡ ಮನೆ ಮಾಡಿದೆ. ಸೊ ಇದು ಈ ಕಾರಣಕ್ಕೆ ಏನಾಗಿದೆ ಅಂತಂದರೆ, ಸಾರ್ವಜನಿಕ ಸಮಾರಂಭಗಳಲ್ಲಿ ಸಸ್ಯಾಹಾರವನ್ನು ಮಾತ್ರನೇ ಏರ್ಪಡಿಸುವಂಥ ಒಂದು ಆಚರಣೆ ವರ್ಷಾಂತರಗಳಿಂದನೂ ಬೆಳೆದು ಬಂದುಬಿಟ್ಟಿದೆ. ಸೊ ಇದನ್ನೆಲ್ಲ ಒಟ್ಟಿಗೆ ಇಟ್ಕೊಂಡು ನೋಡಿದಾಗ ಅತ್ಯಂತ ಸ್ಪಷ್ಟವಾಗಿ ಏನು
ಸಾರ್ವಜನಿಕ ಸಮಾರಂಭಗಳಲ್ಲಿ ಸಸ್ಯಾಹಾರವನ್ನು ಮಾತ್ರ ಕೊಟ್ಕೊಂಡು ಬರಲಾಗಿದೆಯೋ, ಮಾಂಸಾಹಾರವನ್ನು ಸಾರ್ವಜನಿಕ ಸಮಾರಂಭಗಳಲ್ಲಿ ಕೊಡದೇ ಇರುವಂಥ ಆಚರಣೆ ಏನು ಬರಲಾಗಿದೆಯೋ ಇದು ಅತ್ಯಂತ ಸ್ಪಷ್ಟವಾಗಿ ತಪ್ಪು ಅಂತ ಈ ವೈಜ್ಞಾನಿಕ ಆಧಾರಗಳನ್ನ ಇಟ್ಕೊಂಡು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಮತ್ತು ನಾನು ಆಗಲೇ ಹೇಳ್ದಂಗೆ ಸಾಹಿತ್ಯ ಸಮಾಜದಲ್ಲಿ ನಡ್ಕೊಂಬಂದಿರತಕ್ಕಂಥ ಆಚರಣೆಗಳ ಸರಿತಪ್ಪುಗಳ ಬಗ್ಗೆ ಮಾತಾಡುತ್ತೆ. ಏನು ತಪ್ಪು ಆಚರಣೆ ಇರುತ್ತೋ, ತಪ್ಪು ನಂಬಿಕೆ ಇರುತ್ತೋ ಅದನ್ನು ಎತ್ತಿ ತೋರಿಸಿ ಅದನ್ನು ತಪ್ಪನ್ನು ಸರಿ ಮಾಡಿಕೊಳ್ಳುವುದರ ಕಡೆಗೆ ಸಮಾಜವನ್ನು ಮುನ್ನಡೆಸುವಂಥ ಪ್ರಯತ್ನವನ್ನು ಸಾಹಿತ್ಯ ಮಾಡುತ್ತೆ. ಹಾಗಾಗಿಯೇ ಕನ್ನಡ ಸಾಹಿತ್ಯ ಲೋಕದಲ್ಲೂ ಕೂಡ ಮಾಂಸಾಹಾರ ಕೀಳಲ್ಲ, ಮಾಂಸಾಹಾರ ಕೊಳಕಲ್ಲ, ಮಾಂಸಾಹಾರವೂ ಶ್ರೇಷ್ಠವೇ, ಮಾಂಸಾಹಾರವೂ ಅತ್ಯಂತ ಒಳ್ಳೆಯದೇ ಅನ್ನೋದನ್ನು ಸಾಹಿತಿಗಳು ಅನೇಕ ಲೇಖನಗಳ ಮೂಲಕ, ಕಥೆಗಳ ಮೂಲಕ, ಪ್ರಬಂಧಗಳ ಮೂಲಕ ಹೇಳ್ಕೊಂಡು ಬಂದಿದ್ದಾರೆ. ಮತ್ತು ಈ ಒಂದು ಸಂದರ್ಭದಲ್ಲಿ ಮಂಡ್ಯ ಸಾಹಿತ್ಯ ಸಮ್ಮೇಳನದ ಹಿನ್ನೆಲೆಯಲ್ಲಿ ಏನು ಮಾಂಸಾಹಾರ ಇರಲಿ ಅಂತ ಕೂಗೆದ್ದಿದೆಯೋ ಈ ಒಂದು ಸಂದರ್ಭದಲ್ಲಿ ಕೂಡ ಈ ನಾಡಿನ ಅನೇಕ ಸಾಹಿತಿಗಳು, ಚಿಂತಕರು ಹೌದು ಈ ಸಮಾರಂಭದಲ್ಲಿ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರದ ವ್ಯವಸ್ಥೆಯನ್ನು ಮಾಡಬೇಕಾಗಿರೋದು ಸರಿಯಾದ ಕ್ರಮ ಅಂತ ಈ ಸಂದರ್ಭದಲ್ಲಿ ಕೂಡ ಸಾಹಿತಿಗಳು, ಚಿಂತಕರು ಹೇಳಿದ್ದಾರೆ. ಇಂಥ ಒಂದು ಹಿನ್ನೆಲೆ ಇಟ್ಕೊಂಡು ನೋಡಿದಾಗ ಮಂಡ್ಯದಲ್ಲಿ ನಡೀತಾ ಇರ್ತಕ್ಕಂಥದ್ದು ಸಾಹಿತ್ಯ ಸಮ್ಮೇಳನ, ಬೇರೆ ಯಾವುದೋ ಸಮಾರಂಭ ಅಥವಾ ಬೇರೆ ಯಾವುದೋ ಸಮ್ಮೇಳನ ಅಲ್ಲ, ಸಾಹಿತ್ಯ ಸಮ್ಮೇಳನ. ಈ ಎಲ್ಲ ಹಿನ್ನೆಲೆ ಇಟ್ಕೊಂಡು ನೋಡಿದಾಗ ಸಾಹಿತ್ಯ ಸಮ್ಮೇಳನ ನಡೆಸ್ತಕ್ಕಂಥದ್ದು ಸಾಹಿತ್ಯ ಪರಿಷತ್ತು ಸಾಹಿತ್ಯದ ಪರಿಚಾರಿಕೆಯನ್ನು ಮಾಡ್ತೀನಿ ಅಂತ ಹೇಳ್ಕೊಂಬರುತ್ತೆ. ಇದನ್ನು ಮೊದಲೇ ಅರ್ಥ ಮಾಡಿಕೊಂಡು ಹಲವು ವರ್ಷಗಳ ಹಿಂದೆಯಿಂದನೇ ಸಮ್ಮೇಳನ ನಡೆಯುವಾಗ ಊಟದಲ್ಲಿ ಮಾಂಸಾಹಾರವೂ ಇರುವಂತೆ ನೋಡ್ಕೋಬೇಕಾಗಿತ್ತು. ಅದರ ಮೂಲಕ ಸಮಾಜಕ್ಕೊಂದು ಮೆಸೇಜ್ ಕೊಡಬೇಕಾಗಿತ್ತು ಸಾಹಿತ್ಯ ಪರಿಷತ್ತು. ಆದರೆ ಇಲ್ಲಿ ತನಕ ಅದನ್ನು ಮಾಡದೆ ಸಾಹಿತ್ಯ ಪರಿಷತ್ತು ತಪ್ಪು ಮಾಡಿದೆ. ಆದರೆ ಈಗ ಮಂಡ್ಯದ ಜನರಿಂದ, ಮಂಡ್ಯದ ಹೊರಗಿನ ಅನೇಕರಿಂದ ಕೂಗೆದ್ದಿದೆ ಮಾಂಸಾಹಾರವನ್ನು ಇಲ್ಲಿ ಏರ್ಪಡಿಸಿ ಅಂತ ಹೇಳ್ಬಿಟ್ಟಂತ. ಇದನ್ನು ಅರ್ಥ ಮಾಡಿಕೊಂಡು ಇದನ್ನು ಒಂದು ಅವಕಾಶವನ್ನಾಗಿ ತೆಗೆದುಕೊಂಡು ಸಾಹಿತ್ಯ ಪರಿಷತ್ತು ತನ್ನ ತಪ್ಪನ್ನು ತಿದ್ದುಕೊಂಡು ಇಲ್ಲಿ ಮಂಡ್ಯದ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರದ ವ್ಯವಸ್ಥೆಯನ್ನು ಮಾಡೋ ಮೂಲಕ ಇಲ್ಲಿ ತನಕ ತಾನು ಕೊಡದೇ ಇದ್ದಂಥ ಅಗತ್ಯವಾಗಿದ್ದ ಮೆಸೇಜನ್ನು ಸಮಾಜಕ್ಕೆ ಕೊಡಬೇಕಾಗಿದೆ. ಏನು ಮೆಸೇಜ್ ಅದು? ನಾವಾಗಲೇ ಡಿಸ್ಕಸ್ ಮಾಡ್ದಂಗೆ ಮಾಂಸಾಹಾರ ಯಾವ ದೃಷ್ಟಿಯಿಂದನೂ ಕೀಳಲ್ಲ, ಮತ್ತು ಮಾಂಸಾಹಾರ ಆರೋಗ್ಯಕ್ಕೂ ಒಳ್ಳೆಯದು, ಮತ್ತು ಮಾಂಸಾಹಾರವನ್ನು ಸಸ್ಯಾಹಾರದ ಜೊತೆಗೆ ಸಸ್ಯಾಹಾರ ಮತ್ತು ಮಾಂಸಾಹಾರ ಎರಡನ್ನೂ ಏರ್ಪಡಿಸುವುದು ಸಾರ್ವಜನಿಕ ಸಮಾರಂಭಗಳಲ್ಲಿ ಸರಿಯಾದ ಕ್ರಮ. ಇದರಿಂದ ಕೂಡ ಒಂದು ಮಟ್ಟಿಗಾದರೂ ಮಾಂಸಾಹಾರದ ಲಭ್ಯತೆಯನ್ನು ಹೆಚ್ಚು ಮಾಡ್ದಂಗೆ ಆಗ್ತದೆ, ಮತ್ತು ದೇಶದ ಒಟ್ಟು ಅಭಿವೃದ್ಧಿಗೆ ಕೊಡುಗೆ ಕೊಟ್ಟಂಗೂ ಆಗ್ತದೆ, ಮತ್ತು ಜನರ ಮನಸ್ಸಲ್ಲಿರ್ತಕ್ಕಂಥ, ಸಮಾಜದ ಮನಸ್ಸಲ್ಲಿರ್ತಕ್ಕಂಥ ತಪ್ಪು ತಿಳುವಳಿಕೆಯನ್ನು ಸರಿ ಮಾಡ್ದಂಗೂ ಆಗ್ತದೆ. ಈ ಕಾರಣಕ್ಕೆ ಸಾಹಿತ್ಯ ಸಮ್ಮೇಳನದಲ್ಲಿ ಈ ಬಾರಿ ಮಂಡ್ಯ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರದ ವ್ಯವಸ್ಥೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಸೂಕ್ತವಾದ ಕ್ರಮ. ಮತ್ತು ಇಲ್ಲಿನೊಂದು ವಿಷಯ, ಮಹೇಶ್ ಜೋಶಿ ಅವರು ಹೇಳ್ತಾರೆ ಆಹಾರಕ್ಕೂ ಸಮ್ಮೇಳನಕ್ಕೂ ಸಂಬಂಧ ಇಲ್ಲ, ಆಹಾರ ಸಮಿತಿ ತೀರ್ಮಾನ ಮಾಡುತ್ತೆ ಅದನ್ನು ಅಂತ. ಟೆಕ್ನಿಕಲಿ ಕರೆಕ್ಟ್ ಇರ್ಬೋದು, ಆದರೆ ಅವರ ಈ ಹೇಳಿಕೆಯ ಹಿಂದೆ ಯಾವುದೇ ಹುನ್ನಾರ ಇರಲಾರದು ಅಂತ ನಾವು ಅಂದ್ಕೊಳ್ಳೋಕ್ಕಾಗಲ್ಲ. ನಮಗೆ ಏನೋ ಹುನ್ನಾರ ಇದೆ ಅಂತ ಅನ್ನಿಸ್ತದೆ. ಏನಿರ್ಬೋದು ಆ ಹುನ್ನಾರ? ಅಕಸ್ಮಾತ್ ಸಿಕ್ಕಾಬಟ್ಟೆ ಪ್ರೆಷರ್ ಬಂದು ಸಮ್ಮೇಳನದಲ್ಲಿ ಮಾಂಸಾಹಾರದ ವ್ಯವಸ್ಥೆಯನ್ನು ಮಾಡಲೇಬೇಕಾಗಿ ಬಂದಾಗ ನಾಳೆ ದಿನ ಜೋಶಿ ಆಗಿರ್ಬೋದು, ಸಾಹಿತ್ಯ ಪರಿಷತ್ತಾಗಿರ್ಬೋದು, ಒಟ್ಟಾರೆ ಏನು ಹೇಳ್ಬೋದು ನೋಡಿ, ಮಂಡ್ಯದಲ್ಲಿ ಮಾಂಸಾಹಾರದ ವ್ಯವಸ್ಥೆ ಮಾಡಿದ್ದು ಅಲ್ಲಿಯ ಆಹಾರ ಸಮಿತಿ ಅಷ್ಟೇ, ಸಮ್ಮೇಳನಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಹಾಗಾಗಿ ಮುಂದಿನ ವರ್ಷ ಇನ್ನೆಲ್ಲೋ ಸಮ್ಮೇಳನ ನಡೆಯುವಾಗ ಅಲ್ಲಿ ಮಾಂಸಾಹಾರ ಮಾಡಲೇಬೇಕು ಅಂತೇನಿಲ್ಲ, ಮಂಡ್ಯದ ಆಹಾರ ಸಮಿತಿ ಅದನ್ನು ಹೇಳಿದ್ದು ಅಷ್ಟೇ ಅಂತ ನುಣುಚಿಕೊಳ್ಳಬಹುದು. ಅದರ ಮೂಲಕ ಅಕಸ್ಮಾತ್ ಮಾಂಸಾಹಾರದ ವ್ಯವಸ್ಥೆಯನ್ನು ಮಾಡಲೇಬೇಕಾಗಿ ಬಂದರೆ ತನಗಿಷ್ಟ ಇಲ್ಲದೆ ಇದ್ರೂ ಇದನ್ನು ಮಂಡ್ಯಕ್ಕೆ ಮಾತ್ರ ಲಿಮಿಟ್ ಮಾಡೋಣ ಅನ್ನುವ ದುರಾದೃಷ್ಟಿಯಿಂದ ಇದನ್ನು ಹೇಳಿರುವ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇವೆ. ಹಾಗಾಗಿ ಇದು ನಿಜವಾಗಿ ಯಶಸ್ವಿಯಾಗಬೇಕು ಅಂತಂದರೆ, ಯಶಸ್ವಿ ಅಷ್ಟೇ ಅಲ್ಲ, ಸಾಹಿತ್ಯ ಪರಿಷತ್ತು ತನ್ನ ನಿಜವಾದ ಸಾಹಿತ್ಯ ಪರಿಚಾರಿಕೆಯನ್ನು ಮಾಡ್ತಾ ಇದೆ ಅನ್ನೋದಾದರೆ ಸಾಹಿತ್ಯ ಪರಿಷತ್ತು ಏನು ಮಾಡಬೇಕು ಅಂತಂದರೆ, ಈ ಬಾರಿ ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರದ ವ್ಯವಸ್ಥೆಯನ್ನು ಮಾಡಲಾಗುವುದು, ಮತ್ತು ನಾವು ಈ ಮೊದಲೇ ಇದನ್ನು ಮಾಡ್ಕೊಂಡು ಬರಬೇಕಾಗಿತ್ತು. ಇದರ ಮೂಲಕ ಸಮಾಜಕ್ಕೆ ಒಂದು ಒಳ್ಳೆಯ ಸರಿಯಾದ ಮೆಸೇಜನ್ನು ಕೊಡಬೇಕಾಗಿತ್ತು. ನಾವು ಇಲ್ಲಿ ತನಕ ಮಾಡಿರಲಿಲ್ಲ. ಈಗ ಮಂಡ್ಯದ ಗೆಳೆಯರು ಏನು ಈ ಪ್ರಶ್ನೆ ಎತ್ತಿದ್ದಾರೆ, ಇದನ್ನು ಒಟ್ಟು ಎಲ್ಲವನ್ನೂ ಇಟ್ಕೊಂಡು ನೋಡಿದಾಗ ಸಸ್ಯಾಹಾರದ ಜೊತೆ ಮಾಂಸಾಹಾರ ಇಷ್ಟಪಡೋರಿಗೆ ಮಾಂಸಾಹಾರವನ್ನು ವ್ಯವಸ್ಥೆ ಮಾಡುವುದು ಸರಿಯಾದ ಕ್ರಮ ಅಂತ ನಮಗನ್ಸಿದೆ. ಮತ್ತು ಈಗಷ್ಟೇ ಅಲ್ಲ, ಇನ್ನು ಮುಂದೆ ನಡೆಯುವ ಎಲ್ಲ ಸಾಹಿತ್ಯ ಸಮ್ಮೇಳನಗಳಲ್ಲೂ ಸಸ್ಯಾಹಾರ ಜೊತೆ ಮಾಂಸಾಹಾರದ ವ್ಯವಸ್ಥೆನೂ ಇರುತ್ತೆ ಅನ್ನುವ ನಿರ್ಧಾರವನ್ನು ಸಮ್ಮೇಳನ ತಗೊಂಡ್ರೆ ಅದು ಸರಿಯಾದ ಕ್ರಮ ಆಗಿರ್ತದೆ. ಆ ನಿರ್ಧಾರವನ್ನು ಸಮ್ಮೇಳನ ತಗೋಬೇಕಾಗಿದೆ. ಇದು
ಆಗಬೇಕಾಗಿರ್ತಕ್ಕಂಥ ಕೆಲಸ. ಒಟ್ಟಾರೆಯಾಗಿ ಈ ಎಲ್ಲ ದೃಷ್ಟಿಯಿಂದ ನೋಡಿದಾಗಲೂ ಯಾವುದೇ ಅನುಮಾನಕ್ಕೆಡೆ ಇಲ್ಲದಂತೆ ನಾವು ಪ್ರಶ್ನೆ ಹಾಕ್ಕೊಂಡ್ರೆ ಸಮ್ಮೇಳನದಲ್ಲಿ ಮಾಂಸಾಹಾರ ಇರಲೇಬೇಕಾ ಅಂತ ಕೇಳಿದ್ರೆ ಹೌದು, ಸಮ್ಮೇಳನದಲ್ಲಿ ಮಾಂಸಾಹಾರ ಇರಲೇಬೇಕು. ಮತ್ತು ಕೆಲವರು ಹೇಳ್ತಾ ಇದ್ದಾರೆ ಮಾಂಸಾಹಾರದ ಬಗ್ಗೆ ಚರ್ಚೆ ಎತ್ತಿದ್ದರಿಂದ ಕನ್ನಡದ ಬಹುಮುಖ್ಯ ವಿಷಯಗಳ ಬಗ್ಗೆ ನಡಿಬೇಕಾಗಿದ್ದಂಥ ಚರ್ಚೆನ ಡೈವರ್ಟ್ ಮಾಡಿಬಿಟ್ರು ಕೆಲವರು ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ವಿಷಯ ಏನು ಅಂತಂದರೆ, ಈ ಚರ್ಚೆ ಏನು ನಡೀತಾ ಇದೆಯಲ್ಲ, ಆಹಾರ ಸಂಸ್ಕೃತಿ, ಆಹಾರದ ಆಚರಣೆ, ಆಹಾರದ ಆಯ್ಕೆ, ಮಾಂಸಾಹಾರ ಸಸ್ಯಾಹಾರ ಏನು ಚರ್ಚೆ ನಡೀತಾ ಇದೆಯಲ್ಲ, ಈ ಚರ್ಚೆಯಿಂದ ಅನೇಕ ವಿಷಯಗಳು ಮುನ್ನೆಲೆಗೆ ಬಂದವಲ್ಲ. ಇದಕ್ಕಿಂತ ಮುಖ್ಯ ಚರ್ಚೆ ಈ ಸಂದರ್ಭದಲ್ಲಿ ಇನ್ಯಾವುದಿದೆ ಹೇಳಿ? ಆಹಾರದ ಹಿಂದೆ ರಾಜಕೀಯ, ಆಹಾರದಿಂದ ಇರತಕ್ಕಂಥ ವ್ಯಾಪಾರದ ರಾಜಕೀಯ, ಜಾತಿ ರಾಜಕೀಯ ಇವೆಲ್ಲವನ್ನು ನೋಡಿದಾಗ ಏನು ಇವತ್ತು ಬಾಡೂಟದ ವಿಷಯ ಎತ್ಕೊಂಡು ಈ ಚರ್ಚೆ ಇಷ್ಟೊಂದು ನಡೀತಾ ಇದೆಯಲ್ಲ, ಇದು ಬಹುಶಃ ಸಾಹಿತ್ಯ ಸಮ್ಮೇಳನದ ಎಲ್ಲ ಚರ್ಚೆಗಳಲ್ಲೂ ಅತಿ ಮುಖ್ಯವಾದ ಚರ್ಚೆ ಇದೇ ಆಗಿದೆ ಅಂತ ನನ್ನಂಥವರ ಅನೇಕರ ಅನಿಸಿಕೆ. ಇದು ಸರಿಯಾದ ಅನಿಸಿಕೆ ಅನ್ನೋದ್ರಲ್ಲಿ ನಮ್ಗೆ ಯಾವ ಸಂಶಯನೂ ಇಲ್ಲ. ಒಟ್ಟಾರೆಯಾಗಿ ಸ್ನೇಹಿತರೆ, ಏನು ಇವತ್ತು ಸಮ್ಮೇಳನ ನಡೀತಾ ಇದೆ ಮಂಡ್ಯದಲ್ಲಿ, ಎಲ್ಲ ದೃಷ್ಟಿಗಳಿಂದ ನೋಡಿದಾಗ ಸಮ್ಮೇಳನದಲ್ಲಿ ಮಾಂಸಾಹಾರ ಇರಲೇಬೇಕು, ಇರಲೇಬೇಕು, ಇರಲೇಬೇಕು. ಇದನ್ನು ಏರ್ಪಡಿಸೋ ಮೂಲಕ ಸಾಹಿತ್ಯ ಪರಿಷತ್ತು ಆಹಾರದ ವಿಷಯದಲ್ಲಿ ಸರಿಯಾದ ಮೆಸೇಜನ್ನು ಇಡೀ ಕನ್ನಡ ನಾಡಿಗೆ ಕೊಡಬೇಕು. ಹಾಗಾದಾಗ ಏನಾಗುತ್ತೆ ಅಂತಂದರೆ, ಮುಂದೆ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಕೂಡ ಊಟದ ವ್ಯವಸ್ಥೆ ಇದ್ದಾಗ ಅಲ್ಲಿ ಮಾಂಸಾಹಾರದ ವ್ಯವಸ್ಥೆ ಇರುವಂತೆ ಕೂಡ ಆಗುತ್ತೆ, ಸಾಹಿತ್ಯ ಪರಿಷತ್ ಇದನ್ನು ಶುರು ಮಾಡಿದ್ರೆ. ಹಾಗಾಗಿ ಈ ಸಮ್ಮೇಳನದಲ್ಲಿ ಮಾಂಸಾಹಾರದ ವ್ಯವಸ್ಥೆ ಆಗಲೇಬೇಕು. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.